Hello my dear students, welcome to Mahant Mudana YouTube channel. Today in this video we will discuss about what is reflex action, what is reflex arc, where this reflex arcs formed, why this reflex arc evolved, and what is the role of brain in reflex action. ಇಷ್ಟೆಲ್ಲ ಪಾಯಿಂಟ್ಗಳನ್ನು ಇವತ್ತಿನ ವಿಡಿಯೋದೊಳಗಡೆ ನಾವು ನೋಡೋಣ. ದಯವಿಟ್ಟು ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ರಿ. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಈ ವಿಡಿಯೋವನ್ನು ಲೈಕ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಓಕೆ, ವಾಟ್ ಈಸ್ ರಿಫ್ಲೆಕ್ಸ್ ಆ್ಯಕ್ಷನ್? ಎ ರಿಫ್ಲೆಕ್ಸ್ ಆರ್ ಅ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಆ್ಯನ್ ಇನ್ವ್ಯಾಲೆಂಟ್ರಿ ಆ್ಯಂಡ್ ನಿಯರ್ಲಿ ಸಡನ್ ಮೊಮೆಂಟ್ ಇನ್ ರೆಸ್ಪಾಂಡ್ ಟು ಎ ಸ್ಟಿಮ್ಯುಲಸ್. ಸ್ಟಿಮ್ಯುಲಸ್ ಅಂದರೆ ನೋಡಿದ್ದೀವಿ, ಸ್ಟಿಮ್ಯುಲಸ್ ಅಂದರೆ ಚೇಂಜಿಂಗ್ ಇನ್ ಎನ್ವಿರಾನ್ಮೆಂಟ್ದೊಳಗಡೆ ಏನೇನು ಚೇಂಜಸ್ ಆಗ್ತದೆ ಅದು ಆ ಸ್ಟಿಮ್ಯುಲಸ್ ಅಂತ ನಾವು ಕರಿತೀವಿ. ರಿಫ್ಲೆಕ್ಸ್ ಆರ್ ಅ ರಿಫ್ಲೆಕ್ಸ್ ಆ್ಯಕ್ಷನ್. ರಿಫ್ಲೆಕ್ಸ್ ಅಂದರೂ ಒಂದೇ, ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೂ ಕೂಡ ಒಂದೇ. ಸೊ ರಿಫ್ಲೆಕ್ಸ್ ಆರ್ ಅ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಅನ್ ಇನ್ವ್ಯಾಲೆಂಟ್ರಿ. ದಿಸ್ ಇಸ್ ಅ ಇನ್ವ್ಯಾಲೆಂಟ್ರಿ ಫಂಕ್ಷನ್. ಇನ್ವ್ಯಾಲೆಂಟ್ರಿ ಫಂಕ್ಷನ್ ಮೀನ್ಸ್ ವಿಚ್ ನಾಟ್ ಇನ್ವಾಲ್ವ್ಸ್ ಥಿಂಕಿಂಗ್ ಆರ್ ವಿಚ್ ಈಸ್ ಅ ಅನ್ಇಂಟೆನ್ಷಿಯಲ್ ಆ್ಯಕ್ಷನ್. ಅನ್ಇಂಟೆನ್ಷಿಯಲ್ ಫಂಕ್ಷನ್ ದಟ್ ಈಸ್ ಅ ಇನ್ವಾಲೆಂಟ್ರಿ ಆ್ಯಕ್ಷನ್. ಗೊತ್ತಾಯ್ತಾ? ಅಂದರೆ ಇನ್ವ್ಯಾಲೆಂಟ್ರಿ ಅಂದರೆ ಅದು ನಮ್ಮ ಇಚ್ಛಾಪೂರ್ವಕವಾಗಿ ನಡೆಯುವಂಥದ್ದಲ್ಲ, ನಮ್ಮ ಇಂಟೆನ್ಷನ್ ಇಟ್ಕೊಂಡು ನಡೆಯೋದಿಲ್ಲ, ಅನ್ಇಂಟೆನ್ಷನಲ್ ಆಗಿ ನಡೆಯುವಂಥ ಆ್ಯಕ್ಷನ್ ಅದರ ಫಂಕ್ಷನ್ ಇನ್ವ್ಯಾಲೆಂಟ್ರಿ ಆ್ಯಕ್ಷನ್ ಆಗಿರ್ತದೆ. ಸೊ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಅ ಇನ್ವ್ಯಾಲೆಂಟ್ರಿ ಆ್ಯಕ್ಷನ್ ಆ್ಯಂಡ್ ನಿಯರ್ಲಿ ಸಡನ್ ಮೊಮೆಂಟ್ ಇನ್ ರೆಸ್ಪಾಂಡ್ ಟು ಎ ಸ್ಟಿಮ್ಯುಲಸ್. ಅಂದರೆ ಆ ಸ್ಟಿಮ್ಯುಲಸ್ ಏನಿರ್ತದೆ, ಎನ್ವಿರಾನ್ಮೆಂಟ್ದೊಳಗಡೆ ಆಗುವಂಥ ಚೇಂಜಸ್ ಏನಿರ್ತದೆ ಅದಕ್ಕೆ ಸಡನ್ನಾಗಿ ರೆಸ್ಪಾಂಡ್ ಮಾಡುವಂಥದ್ದು ಅಥವಾ ಸಡನ್ನಾಗಿ ಮೂಮೆಂಟ್ ಮಾಡುವಂಥದ್ದೇ ರಿಫ್ಲೆಕ್ಸ್ ಆ್ಯಕ್ಷನ್ ಆಗಿರ್ತದೆ. ಸೊ ರಿಫ್ಲೆಕ್ಸ್ ಆ್ಯಕ್ಷನ್ ಅಂದರೆ ವೆರಿ ಸಿಂಪಲ್, ಇದು ಒಂದು ಇನ್ವ್ಯಾಲೆಂಟ್ರಿ ಆ್ಯಕ್ಷನ್ ಆ್ಯಂಡ್ ನಿಯರ್ಲಿ ಸಡನ್ ಮೂಮೆಂಟ್ ಇನ್ ರೆಸ್ಪಾಂಡ್ ಟು ಎ ಸ್ಟಿಮ್ಯುಲಸ್. ಎ ರಿಫ್ಲೆಕ್ಸ್ ಇಸ್ ಮೇಡ್ ಪಾಸಿಬಲ್ ಬೈ ನ್ಯೂರಲ್ ಪಾತ್ವೇ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್ಸ್. A reflex is made possible by neural pathway called a reflex arc. ರಿಫ್ಲೆಕ್ಸ್ ಆರ್ಕ್ ಅಂತಂದರೆ ಈ ರಿಫ್ಲೆಕ್ಸ್ ಆ್ಯಕ್ಷನನ್ನು ಪಾಸಿಬಲ್ ಮಾಡುವಂಥ, ರಿಫ್ಲೆಕ್ಸ್ ಆ್ಯಕ್ಷನನ್ನು ಕ್ರಿಯೇಟ್ ಮಾಡುವಂಥ ನ್ಯೂರಲ್ ಪಾತ್ವೇಗೆ ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ವಿಚ್ ಕ್ಯಾನ್ ಆ್ಯಕ್ಟ್ ಆನ್ ಆ್ಯನ್ ಇಂಪಲ್ಸ್ ಬಿಫೋರ್ ದಟ್ ಇಂಪಲ್ಸ್ ರೀಚಸ್ ದ ಬ್ರೈನ್. ಅಂದರೆ ಏನು ಸೆನ್ಸರಿ ನ್ಯೂರಾನ್ದಿಂದ ಮೆಸೇಜ್ ಬ್ರೈನಿಗೆ ಪಾಸ್ ಆಗ್ತಾ ಇರ್ತದೆ, ಸೊ ಆ ಮೆಸೇಜ್ ಬ್ರೈನಿಗೆ ರೀಚ್ ಆಗೋಕ್ಕಿಂತ ಮುಂಚೆನೇ ಆ ಒಂದು ಆ್ಯಕ್ಷನನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಪಾತ್ವೇ ಏನದಲ್ಲ ಅದು ರಿಫ್ಲೆಕ್ಸ್ ಆರ್ಕ್ ಅಂತ ಕರೆಸ್ಕೊಳ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ರೋಡ್ ಮೇಲೆ ನಿಂತಿದ್ರಿ, ಒಂದು ಯಾವುದೋ ಬಸ್ ಸಡನ್ನಾಗಿ ಬಸ್ ಬರ್ತದೆ, ಅವಾಗ ಹೆಂಗೆ ಮೂಮೆಂಟ್ ಮಾಡ್ತೀರಿ ನೀವು? ಬಸ್ ಬಂತೇನೆ ಬಾಜುಕ ನನಗೆ ಹಾಯ್ತದನ ಅಂತೇಳಿ ನಾವು ನೋಡೋಂಗಿಲ್ಲ, ಹೌದಿಲ್ಲ? ನಾವು ಸಡನ್ ಅದಕ್ಕೆ ಮೂಮೆಂಟ್ ಮಾಡ್ತೀವಿ, ಸಡನ್ ರೆಸ್ಪಾನ್ಸನ್ನು ಮಾಡ್ತೀವಿ. ಅಥವಾ ಒಂದು ವೇಳೆ ನಾವು ಬೆಂಕಿಗೆ ನಮಗೆ ಗೊತ್ತಿಲ್ದನೋ ಒಂದು ಬೆಂಕಿಗೆ ಕೈ ಟಚ್ ಆಯಿತು ಅಂತಂದರೆ ಏನಾಗ್ತದೆ, ಸಡನ್ನಾಗಿ ಕೈಯನ್ನು ನಾವು ಹಿಂತಕೊಳ್ತೀವಿ. ಅದು ರಿಫ್ಲೆಕ್ಸ್ ಆ್ಯಕ್ಷನ್. ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ಅ ಸಡನ್ ಮೂಮೆಂಟ್ ಆ್ಯಂಡ್ ಇನ್ವ್ಯಾಲೆಂಟ್ರಿ. ನೋಡ್ರಿ, ಒಂದು ಬೆಂಕಿಯನ್ನು ಮುಟ್ಟಿದಾಗ ಅಥವಾ ನಾವು ಬಾಗಿಲಿಗೆ ಊದಿನ ಕಡೆ ಏನೋ ಹಚ್ಚಿರ್ತೀವಿ ಅಥವಾ ಏನೋ ನಾವು ಕ್ಯಾಂಡಲ್ದು ಹಚ್ಚಿರ್ತೀವಿ, ದೀಪ ಹಚ್ಚಿರ್ತೀವಿ, ನಮಗೆ ಗೊತ್ತಿಲ್ಲ ಏನೋ ಮಾಡ್ಲಿಕ್ಕೆ ಹೋಗಿ ಅದಕ್ಕೆ ನಮ್ಮ ಕೈ ಟಚ್ ಆದಾಗ ನಾವು ತಕ್ಷಣ ನಮಗೆ ಗೊತ್ತಿಲ್ದಂಗೆ ಆ ಕೈಯನ್ನು ವಾಪಸ್ ರಿಟರ್ನ್ ಸಡನ್ನಾಗಿ ತಗೊಳ್ತೀವಲ್ಲ, ಅದೇನದು ರಿಫ್ಲೆಕ್ಸ್ ಆ್ಯಕ್ಷನ್. ರಿಫ್ಲೆಕ್ಸ್ ಆ್ಯಕ್ಷನ್ ಅಂತಂದರೆ ಸಡನ್ ಮೊಮೆಂಟ್ ಆರ್ ಸಡನ್ ರಿಯಾಕ್ಷನ್. ಇಷ್ಟ ನೋಡ್ರಿ, ಸಡನ್ ರಿಯಾಕ್ಷನ್, ವೆರಿ ಸಡನ್ ರಿಯಾಕ್ಷನ್, ದಟ್ ಈಸ್ ಅ ರಿಫ್ಲೆಕ್ಸ್ ಆ್ಯಕ್ಷನ್. ರಿಫ್ಲೆಕ್ಸ್ ಆರ್ಕ್ ಅಂತಂದರೆ ಈ ರಿಫ್ಲೆಕ್ಸ್ ಆ್ಯಕ್ಷನನ್ನು ಕ್ರಿಯೇಟ್ ಮಾಡುವಂಥ ನ್ಯೂರಲ್ ಪಾತ್ವೇ ಏನದಲ್ಲ ಅದು ರಿಫ್ಲೆಕ್ಸ್ ಆರ್ಕ್. ನಮಗೆ ಗೊತ್ತದ, ನ್ಯೂರಾನ್ಸ್ಗಳು ಮೆಸೇಜನ್ನು ತೊಗೊಂಡು ಬ್ರೈನಿಗೆ ಹೋಗ್ತಾವೆ, ಬ್ರೈನಿಂದ ವಾಪಸ್ ಮಸಲ್ಸಿಗೆ ಮೆಸೇಜನ್ನು ತೊಗೊಂಡು ಬರ್ತಾವೆ, ಹೀಗೆ ನ್ಯೂರಾನ್ ಪಾತ್ವೇ ಇರ್ತದೆ. ಬಟ್ ರಿಫ್ಲೆಕ್ಸ್ ಆರ್ಕ್ ಅಂತಂದರೆ ಈ ಮೆಸೇಜ್ ಬ್ರೈನಿಗೆ ರೀಚ್ ಆಗೋಕ್ಕಿಂತ ಮುಂಚೆನೇ ಈ ನ್ಯೂರಾನ್ಸ್ಗಳು, ಸೆನ್ಸರಿ ನ್ಯೂರಾನ್ಸ್ಗಳು ಮೋಟರ್ ನ್ಯೂರಾನ್ಸ್ಗೆ ಕನೆಕ್ಟ್ ಆಗಿ ಆ ಆ್ಯಕ್ಷನನ್ನು ಕಂಪ್ಲೀಟ್ ಮಾಡುವಂಥದ್ದು ಏನದಲ್ಲ, ಸಡನ್ ರಿಯಾಕ್ಷನ್ ತೋರಿಸುವಂಥದ್ದು ಏನದ ಆ ನ್ಯೂರಲ್ ಪಾತ್ವೇಗೆ ನಾವು ರಿಫ್ಲೆಕ್ಸ್ ಆರ್ಕ್ ಅಂತೀವಿ. ಸೊ ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ ದ ಇನ್ವ್ಯಾಲೆಂಟ್ರಿ ಆ್ಯಂಡ್ ನಿಯರ್ಲಿ ಸಡನ್ ಮೂಮೆಂಟ್ ಇನ್ ರೆಸ್ಪಾಂಡ್ ಟು ಎ ಸ್ಟಿಮ್ಯುಲಸ್. ರಿಫ್ಲೆಕ್ಸ್ ಆರ್ಕ್ ಈಸ್ a reflex is made possible by neural pathway called reflex arc which can act on an impulse before that impulse reaches the brain. ಓಕೆನಾ? ದೆನ್ ಇಂಥ ಸಿಚುವೇಶನ್ದೊಳಗೆ ಹೌ ಈಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಚೀವ್ಡ್ ಇನ್ ಸಚ್ ಸಿಚುವೇಶನ್. ಇಂಥ ಸಿಚುವೇಶನ್ದೊಳಗಡೆ ನಮ್ಮ ಬಾಡಿ ಒಳಗಿರುವಂಥ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಹೆಂಗೆ ಮ್ಯಾನೇಜ್ ಮಾಡ್ತದೆ ಅನ್ನುವಂಥದ್ದನ್ನ ಈಗ ನಾವು ವಿ ವಿಲ್ ಡಿಸ್ಕಸ್ ಇನ್ ಡಿಟೇಲ್. ಓಕೆ, ಜಸ್ಟ್ ಥಿಂಕ್ ಯು ಆರ್ ಅನ್ನೋವಿಂಗ್ಲಿ ಟಚಿಂಗ್ ಎ ಕ್ಯಾಂಡಲ್. ನಿಮಗೆ ಗೊತ್ತಿಲ್ಲ, ಕ್ಯಾಂಡಲನ್ನು ನೀವು ಟಚ್ ಮಾಡಕತ್ತಿದ್ರಿ,
ಟಚ್ ಮಾಡಿದ ತಕ್ಷಣ ಏನಾಗ್ತದೆ ನಿಮಗೆ, ನೀವು ಸಡನ್ನಾಗಿ ಕೈಯನ್ನು ಹಿಂದಕ್ಕೆ ತಗೊಳ್ತೀರಿ. ಬಿಕಾಸ್ ಇಟ್ ಈಸ್ ಅ ಅರ್ಜೆಂಟ್ ಆ್ಯಂಡ್ ಡೇಂಜರಸ್ ಸಿಚುವೇಶನ್ ಫಾರ್ ಅಸ್ ಆರ್ ಇನ್ ಫ್ಯಾಕ್ಟ್ ಫಾರ್ ಎನಿ ಆ್ಯನಿಮಲ್ಸ್. ಇಟ್ ಇಸ್ ಅರ್ಜೆಂಟ್ ಆ್ಯಂಡ್ ಡೇಂಜರಸ್ ಸಿಚುವೇಶನ್. ಬೆಂಕಿ ಕೈ ಮುಟ್ಟಿವೆ ಅಂತಂದ್ರೆ, ಅಥವಾ ನಮ್ಗೆ ಗೊತ್ತಿಲ್ಲಂಗೆ ನಮ್ಮ ಕೈ ಮೇಲೋ ನಮ್ಮ ಬಾಡಿ ಯಾವುದೇ ಪಾರ್ಟ್ ಮೇಲೆ ಬೆಂಕಿ ಏನೋ ಬಿತ್ತು ಅಂತಂದ್ರೆ, ದಟ್ ಇಸ್ ಅ ಡೇಂಜರಸ್ ಸಿಚುವೇಶನ್ ಫಾರ್ ಅಸ್. ಸೊ ವಿ ರಿಯಾಕ್ಟ್ ಸಡನ್ಲಿ, or our body have to react suddenly. Of course we react suddenly, okay na, we react suddenly. This sudden reaction is a reflex action. ಸೊ ಈಗ ರಿಫ್ಲೆಕ್ಸ್ ಆ್ಯಕ್ಷನ್ ಹೆಂಗೆ ಆಗ್ತದೆ ಮತ್ತು ಯಾಕೆ ರಿಫ್ಲೆಕ್ಸ್ ಆ್ಯಕ್ಷನ್ ನಮಗೆ ಅವಶ್ಯಕತೆ ಅದ ಅನ್ನುವಂಥದ್ದನ್ನು ನೋಡೋಣ. ಎಸ್, we have a thinking tissue which is the part of the brain. It means brain. Thinking tissue means brain part. That is the brain part. For thinking, we have thinking tissue in our body consists of dense network neurons. It sits in the forward end of the skull. Skull means ಈ ತಲೆಬುರುಡೆ ಅಲ್ಲ, ಈ ತಲೆಬುರುಡೆಯ ಫಾರ್ವರ್ಡ್ ಎಂಡ್ ಆಫ್ ಸ್ಕಲ್ ಅಂದರೆ ತಲೆಬುರುಡೆ, ಫಾರ್ವರ್ಡ್ ಎಂಡ್ ಆಫ್ ಸ್ಕಲ್ ಅಂತಂದರೆ ಫ್ರಂಟ್ ಪಾರ್ಟ್ ಆಫ್ ದ ಸ್ಕಲ್. ಈ ತಲೆಬುರುಡೆಯ ಫ್ರಂಟ್ ಪಾರ್ಟ್ದಲ್ಲಿ ಇದು ಇರ್ತದೆ ಬ್ರೇನ್. ಸೊ ಈ ಬ್ರೇನು ಇಟ್ಸ್ ಮೇಡ್ಸ್ ಬೈ ಡೆನ್ಸ್ ನೆಟ್ವರ್ಕ್. ಇಟ್ ಹ್ಯಾವ್ ಡೆನ್ಸ್ ನೆಟ್ವರ್ಕ್ ಆಫ್ ನ್ಯೂರಾನ್ಸ್. ಸೊ ದಿಸ್ ಬ್ರೇನ್ ಆರ್ ಥಿಂಕಿಂಗ್ ಟಿಶ್ಯೂ ರಿಸೀವ್ಸ್ ಸಿಗ್ನಲ್ಸ್ ಫ್ರಮ್ ಆಲ್ ಓವರ್ ದ ಬಾಡಿ ವಿಚ್ ಇಟ್ ಥಿಂಕ್ಸ್ ಅಬೌಟ್ ಬಿಫೋರ್ ರೆಸ್ಪಾಂಡಿಂಗ್ ಟು ದೆಮ್. ಅಂದರೆ ಎಲ್ಲ ಬಾಡಿ ಪಾರ್ಟ್ಸ್ಗಳಿಂದ ಇಟ್ ರಿಸೀವ್ಸ್ ಸಿಗ್ನಲ್ಸ್ ಫ್ರಮ್ ದ ಆಲ್ ಓವರ್ ದ ಬಾಡಿ. And it thinks about the information before responding to them. ಆ ಇನ್ಫಾರ್ಮೇಷನ್ಗೆ, ಆ ಸ್ಟಿಮ್ಯುಲಸ್ಗೆ ರೆಸ್ಪಾಂಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ಬ್ರೈನ್ ಏನು ಮಾಡ್ತದೆ, ಥಿಂಕ್ ಮಾಡ್ತದೆ. ಆಯಿತಾ? ಈಗ ನೋಡಿ, ನಾವು ಏನೋ ಒಂದು ನಾಯಿ ಅಲ್ಲಿ ನಮ್ಮ ಕಡೆ ಓಡಿ ಬರ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಅಂದರೆ ಆ ಸಿಗ್ನಲನ್ನು ನಮ್ಮ ಕಣ್ಣುಗಳು ನೋಡ್ತಾವೆ. ಕಣ್ಣುಗಳಲ್ಲಿರುವಂಥ ರಿಸೆಪ್ಟರ್ಸ್ಗಳು ನ್ಯೂರಾನ್ಸ್ ಥ್ರೂ ಆ ಮೆಸೇಜನ್ನು ಬ್ರೈನಿಗೆ ಕಳಿಸ್ಕೊಡ್ತಾವೆ. ನಮ್ಮ ಬ್ರೈನ್ ಏನು ಮಾಡ್ತದೆ, ಥಿಂಕ್ ಮಾಡ್ತದೆ. ನಾವು ಅಲ್ಲಿಂದ ಓಡಿ ಹೋಗಬೇಕು, ಏನಾದರೂ ಕಲ್ಲು ತೊಗೊಂಡು ನಿಂದಿರಬೇಕು, ಏನು ಮಾಡ್ಬೇಕಂತ ಥಿಂಕ್ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ಇಟ್ ಸೆಂಡ್ಸ್ ಬ್ಯಾಕ್ ಸಿಗ್ನಲ್ಸ್ ಟು ಮಸಲ್ಸ್ ಟು ಟೇಕ್ ದ ಆ್ಯಕ್ಷನ್ಸ್. ಹೌದಾ? ಈ ಬ್ರೇನು ಆಲ್ ಓವರ್ ದ ಬಾಡಿ ಪಾರ್ಟ್ಸ್ಗಳಿಂದ ಸಿಗ್ನಲ್ಸ್ಗಳನ್ನು ರಿಸೀವ್ ಮಾಡ್ಕೊಳ್ತದೆ. ರೆಸ್ಪಾಂಡ್ ಮಾಡೋಕ್ಕಿಂತ ಮುಂಚೆ ಇದು ಥಿಂಕ್ ಮಾಡ್ತದೆ. ಥಿಂಕ್ ಮಾಡ್ಕೊಂಡು ಡಿಸಿಷನನ್ನು ತೊಗೊಂಡು ಈ ಸಿಗ್ನಲ್ಸ್ಗಳನ್ನು ಆ ಎಫೆಕ್ಟರ್ಸ್ಗಳಿಗೆ ಅಂದರೆ ಮಸಲ್ಸ್ಗಳಿಗೆ ಸಿಗ್ನಲ್ಸನ್ನು ಕಳಿಸ್ತದೆ ಟು ಟೇಕ್ ಆ್ಯಕ್ಷನ್. ಓಕೆ, ಹೌ ವರ್ಕ್ಸ್ ಥಿಂಕಿಂಗ್ ಟಿಶ್ಯೂ? ಇನ್ ಆರ್ಡರ್ ಟು ರಿಸೀವ್ ಸಿಗ್ನಲ್ಸ್, this thinking part of the brain in the skull must be connected to nerves coming from various parts of the body. Obviously, this thinking tissue or this brain must be connected with the all nerves which are comes from the all over the body parts. ಎಲ್ಲ ಪಾರ್ಟ್ಸ್ಗಳಿಂದ ಬರುವಂಥ ನರ್ವ್ಸ್ಗಳಿಗೆ ಈ ಬ್ರೈನ್ ಕನೆಕ್ಟ್ ಆಗಿರಲೇಬೇಕಾಗ್ತದೆ. ಆ್ಯಂಡ್ ಅಗೇನ್ similarly, if this part of the brain is to instruct muscle to move, must carry the signals back to different parts of the body. The same way, brain ನಮ್ಮ ಸೆನ್ಸರಿ ನ್ಯೂರಾನ್ಸ್ ಇನ್ಫಾರ್ಮೇಷನನ್ನು ರಿಸೀವ್ ಮಾಡ್ಕೊಳ್ತದೆ. ಇನ್ಫಾರ್ಮೇಷನ್ ರಿಸೀವ್ ಮಾಡ್ಕೊಂಡು ಥಿಂಕ್ ಮಾಡ್ತದೆ, ಡಿಸಿಷನನ್ನು ತಗೊಳ್ತದೆ. ನೆಕ್ಸ್ಟ್ ಮೋಟರ್ ನ್ಯೂರಾನ್ಸ್ ಥ್ರೂ ಆ ಮೆಸೇಜನ್ನು ಮಸಲ್ಸ್ಗಳಿಗೆ ಕಳಿಸ್ತದೆ. ಇಟ್ ಮೀನ್ಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಇದು ಅಗೇನ್ ಮೆಸೇಜನ್ನು ಕಳಿಸ್ತದೆ. If all of this to be done when we touch the hot object, it may take enough time for us to get burned. ಇಷ್ಟೆಲ್ಲ ಪ್ರೊಸೆಸ್ ನಾವು ಆ ಬೆಂಕಿಯನ್ನು ಟಚ್ ಮಾಡಿದಾಗ ಏನಾದರೂ ನಡೀತಿತ್ತು ಅಂತಂದ್ರೆ ನಾವು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಕೈ ಏನಾಗಿರ್ತಾ ಇತ್ತು, ಸುಟ್ಟು ಹೋಗಿರ್ತಾ ಇತ್ತು. ಹಾಗಾದರೆ ಯಾಕೆ ನಾವು ಅಷ್ಟು ಬೇಗ ರೆಸ್ಪಾಂಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಯಾಕೆ ನಮ್ಮ ಕೈ ಸುಟ್ಟು ಹೋಗ್ತಾ ಇತ್ತು ಅನ್ನುವಂಥದ್ದನ್ನ ಈಗ ನೋಡೋಣ್ರಿ. ಎಸ್, the thinking process, because the thinking process of the brain is not fast enough. ನೀವು ಅನ್ಬೋದು, ಏನಂದ್ರೆ ನಮ್ಮ ಬ್ರೈನ್ ಎಷ್ಟು ಫಾಸ್ಟಾಗಿ ಥಿಂಕ್ ಮಾಡ್ತದೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಥಿಂಕ್ ಮಾಡ್ತದೆ, ಮತ್ತು ಆದರೂ ಸಹಿತ ಯು ಆರ್ ಸೇಯಿಂಗ್ ಇಟ್ಸ್ ನಾಟ್ ಫಾಸ್ಟ್ ಎನಫ್ ಥಿಂಕಿಂಗ್ ಪ್ರೊಸೆಸ್ ಅಂತ ಹೇಳ್ತಾ ಇದ್ರಿ ಅಂತೇಳಿ. ಹೌದು, ಅವರ್ ಬ್ರೈನ್ ಈಸ್ ನಾಟ್ ಫಾಸ್ಟ್ ಎನಫ್ ಥಿಂಕಿಂಗ್ ಪ್ರೊಸೆಸ್ ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಅಪಾನ್ ಅಸ್. ಇದು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದರೆ ಒಬ್ರಿಗೊಬ್ರು ನಾವು ನಮ್ಮ ಥಿಂಕಿಂಗ್ ಪ್ರೊಸೆಸ್ ಡಿಫ್ರೆಂಟ್ ಆಗಿರ್ತದೆ. ಒಬ್ಬರು ಸ್ಪೀಡಾಗಿ ಥಿಂಕ್ ಮಾಡ್ತಾರೆ, ಒಬ್ಬರು ಸ್ಲೋ ಆಗಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್
fact, many animals have very little or none of the complex neural network needed for thinking. Okay, na? We are a man have a well developed brain, but not all animals. Some animals have a little developed brain, or some animals doesn't have any developed brain or doesn't have any complex neural networks. So which needed for thinking. ನಾವು ಥಿಂಕ್ ಮಾಡಲಿಕ್ಕೆ ಅವಶ್ಯಕತೆ ಇರುವಂಥ ಆ ಬ್ರೈನನ್ನು ವೆಲ್ ಡೆವಲಪ್ಡ್ ಬ್ರೈನನ್ನು ಎಷ್ಟೋ ಪ್ರಾಣಿಗಳು ಹೊಂದೇ ಇಲ್ಲ. ನಮ್ಮಲ್ಲಿ ವೆಲ್ ಡೆವಲಪ್ಡ್ ಬ್ರೈನ್ ಇದ್ದರೂ ಸಹಿತ ಈ ಥಿಂಕಿಂಗ್ ಪ್ರೊಸೆಸ್ ಇಟ್ಸ್ ಡಿಫರ್ಸ್ ಫ್ರಮ್ ಮ್ಯಾನ್ ಟು ಮ್ಯಾನ್. ಒಬ್ಬರಿಂದ ಒಬ್ಬರಿಗೆ ಅದು ಡಿಫ್ರೆಂಟ್ ಆಗ್ತಾ ಹೋಗ್ತದೆ. ಒಬ್ಬರು ಫಾಸ್ಟಾಗಿ ಥಿಂಕ್ ಮಾಡ್ತಾರೆ, ಒಬ್ಬರು ಸ್ಲೋ ಆಗಿ ಥಿಂಕ್ ಮಾಡ್ತಾರೆ. ಸೊ ದ ರೆಸ್ಪಾನ್ಸ್ to take more time when situation need immediate response. The response ಏನಾಗ್ತದೆ ಹಿಂಗೆ thinking is the complex process. ನಿಮಗೆ ಗೊತ್ತಿರಲಿ, thinking is a complex process, so it takes time. That's why the response take more time when the situation need immediate response. ನಾವು ಬೆಂಕಿಯನ್ನು ಟಚ್ ಮಾಡಿದಾಗ ನಮಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಬೇಕಾಗಿರ್ತದೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ದೊಳಗೆ ರೆಸ್ಪಾನ್ಸ್ ಮಾಡಬೇಕಾಗಿರ್ತದೆ. ಬಟ್ ವಾಟ್ ಹ್ಯಾಪನ್ಸ್, ಬ್ರೈನ್ ಟೇಕ್ಸ್ ಮೋರ್ ಟೈಮ್ ಟು ಥಿಂಕ್ಸ್. ದಟ್ಸ್ ವೈ ವಿ ವಿಲ್ ಬರ್ನ್ಡ್. ನಮ್ಮ ಕೈ ಇಷ್ಟೆಲ್ಲ ನಡೆಯೋದ್ರೊಳಗಾಗಿ ನಮ್ಮ ಕೈ ಸುಟ್ಟು ಹೋಗಿರ್ತದೆ, ಹೌದಾ? ಇವನ್ ಆಫ್ಟರ್ ಕಾಂಪ್ಲೆಕ್ಸ್ ನ್ಯೂರಲ್ ನೆಟ್ವರ್ಕ್ ಹ್ಯಾವ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್, ರಿಫ್ಲೆಕ್ಸ್ arcs continue to be more efficient for quick responses. Compared to the Homo sapiens, no, we have well developed brain. Compared to the Homo sapiens, no, we have well developed brain. But also, although even after complex neural networks have come into existence, ನಾವು ವೆಲ್ ಡೆವಲಪ್ಡ್ ಬ್ರೈನನ್ನು ಹೊಂದಿದ್ರೂ ಸಹಿತ ರಿಫ್ಲೆಕ್ಸ್ ಆರ್ಕ್ಸ್ ಕಂಟಿನ್ಯೂ ಟು ಬಿ ಮೋರ್ ಎಫಿಷಿಯನ್ಸ್ ಫಾರ್ ಕ್ವಿಕ್ ರೆಸ್ಪಾನ್ಸನ್ನು ಮಾಡಲಿಕ್ಕೆ ಹೆಚ್ಚು ಎಫಿಷಿಯನ್ಸನ್ನು ಹೊಂದಲಿಕ್ಕೋಸ್ಕರ ನಮ್ಮ ಬಾಡಿ ಒಳಗಡೆ ಇವತ್ತಿಗೂ ಕೂಡ ರಿಫ್ಲೆಕ್ಸ್ ಆರ್ಕ್ಸ್ಗಳು ಕಂಟಿನ್ಯೂ ಆಗಿದಾವೆ. ಹಾಗಾದರೆ ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕ್? ರಿಫ್ಲೆಕ್ಸ್ ಆ್ಯಕ್ಷನ್ ಈಸ್ involuntary and nearly sudden moment in response to the ಸ್ಟಿಮ್ಯುಲಸ್ಗೆ ಸಡನ್ ಆಗಿ ರೆಸ್ಪಾನ್ಸ್ ಮಾಡುವಂಥ, ಸಡನ್ ಆಗಿ ರಿಯಾಕ್ಟ್ ಮಾಡುವಂಥ ಇನ್ವ್ಯಾಲೆಂಟ್ರಿ ಫಂಕ್ಷನ್ ಆರ್ ಇನ್ವ್ಯಾಲೆಂಟ್ರಿ ಆ್ಯಕ್ಷನ್. ಓಕೆನಾ? ವಾಟ್ ಈಸ್ ರಿಫ್ಲೆಕ್ಸ್ ಆರ್ಕ್? ರಿಫ್ಲೆಕ್ಸ್ ಆರ್ಕ್ ಇಸ್ ಅ ನ್ಯೂರಲ್ ಪಾತ್ವೇ ವಿಚ್ ಈಸ್ ಮೇಡ್ ರಿಫ್ಲೆಕ್ಸ್ ಆ್ಯಕ್ಷನ್. Reflex arc is neural pathway which makes or made a neural pathway for reflex action. Okay. So reflex arc, instead of thinking about the sensation of heat, if the nerves that detect the heat were to be connected to the nerves that moves muscles in a simpler way, it means very simple. Instead of thinking about the sensation of heat, ಆ heat ಬಗ್ಗೆ ನಮ್ಮ ಬ್ರೈನಿಗೆ ಮೆಸೇಜ್ ಹೋಗಿ ಬ್ರೈನ್ ಥಿಂಕ್ ಮಾಡುವುದರ ಬದಲಾಗಿ if the nerves detect the heat, which nerves detect the heat? Sensory nerves detect the heats. That nerves were to be connected to the nerves that moves muscles in simpler way. It means sensory neurons must be connected with the motor neurons. ಮೋಟರ್ ನ್ಯೂರಾನ್ಸ್ ಅಂದರೆ ಈ ಮೆಸೇಜ್ ಬ್ರೈನಿಗೆ ಪಾಸ್ ಆಗಿ ಥಿಂಕ್ ಮಾಡೋಕ್ಕಿಂತ ಮುಂಚೆನ ಸೆನ್ಸರಿ ನ್ಯೂರಾನ್ಸ್ ಮೋಟರ್ ನ್ಯೂರಾನ್ಸಿಗೆ ಕನೆಕ್ಟ್ ಆಗಿ ಸೆನ್ಸರಿ ನ್ಯೂರಾನ್ ಟು ಮೋಟರ್ ನ್ಯೂರಾನ್ಸಿಗೆ ಮಿಡಲ್ ಮೆಸೇಜ್ ಪಾಸ್ ಆಗಿ ಆ ಮೋಟರ್ ನ್ಯೂರಾನ್ಸು ಮಸಲ್ಸ್ಗಳನ್ನು ಮೂವ್ ಮಾಡಿ ಇಮಿಡಿಯೇಟ್ ರಿಯಾಕ್ಷನ್ನ ಮಾಡುವಂಥದ್ದು ಆ ಪಾತ್ವೆ ಏನದಲ್ಲ ಅದು ರಿಫ್ಲೆಕ್ಸ್ ಆರ್ಕ್ ಅಂತ ಕರೆಸ್ಕೊಳ್ತದೆ. ಓಕೆ, ಆಲ್ ನರ್ವ್ಸ್ ಮೀಟ್ಸ್ ಇನ್ ಸ್ಪೈನಲ್ ಕಾರ್ಡ್. ಓಕೆ, ನಮ್ಮ ಎಲ್ಲ ಬಾಡಿ ಪಾರ್ಟ್ಸ್ಗಳಿಂದ ಬರುವಂಥ ನರ್ವ್ಸು ಸ್ಪೈನಲ್ ಕಾರ್ಡ್ಸ್ ಒಳಗಡೆ ಮೀಟ್ ಆಗಿ ಅಲ್ಲಿಂದ ಬ್ರೈನಿಗೆ ಮೂವ್ ಆಗ್ತಿರ್ತವೆ. ಇನ್ ದಟ್ ಪಾತ್ವೇ ದಿ ಸೆನ್ಸರಿ ನ್ಯೂರಾನ್ ಡೈರೆಕ್ಟ್ಲಿ ಕನೆಕ್ಟ್ಸ್ ವಿತ್ ದಿ ಮೋಟರ್ ನ್ಯೂರಾನ್. ಸೊ ಇನ್ ರಿಫ್ಲೆಕ್ಸ್ ಆ್ಯಕ್ಷನ್ before reaching the message to the brain, action will be done by this neural pathway. This neural pathway is called as a reflex arc. Reflex arc means which makes a reflex action, or reflex arc is a neural pathway which makes or made a reflex action. Okay,
a reflex action is made possible by neural pathways called reflex arc, which can act on an impulse before that impulse reaches the brain. ಓಕೆನಾ, ಯಾಕೆ ಬ್ರೈನಿಗೆ ರೀಚ್ ಆಗೋಕ್ಕಿಂತ ಮುಂಚೆನ ಆ ರಿಫ್ಲೆಕ್ಸ್ ಆರ್ಕ್ ಫಾರ್ಮ್ ಆಗಿ ಆ ಆ್ಯಕ್ಷನನ್ನು ಕಂಪ್ಲೀಟ್ ಮಾಡ್ತದೆ ಅಂತೇಳಿ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಯಾಕಂದರೆ ಬಿಕಾಸ್ ದ ಥಿಂಕಿಂಗ್ ಪ್ರೊಸೆಸ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಪ್ರೊಸೆಸ್. ಇಟ್ ಟೇಕ್ಸ್ more time when the situation need a immediate action. That's why reflex arc are made. Okay, reflex arc. In this reflex arc there is a 3 types of neurons involves. One is sensory neuron, which passes the signals from receptors to the brain. Receptors ಇಂದ ಬ್ರೈನಿಗೆ ಮೆಸೇಜನ್ನು ತಗೊಂಡು ಹೋಗುವಂಥದ್ದು ಸೆನ್ಸರಿ ನ್ಯೂರಾನ್. ಆ್ಯಂಡ್ ಮೋಟರ್ ನ್ಯೂರಾನ್ ವಿಚ್ ಪಾಸಸ್ ಸಿಗ್ನಲ್ಸ್ ಫ್ರಮ್ ಬ್ರೈನ್ ಟು ದಿ ಮಸಲ್ಸ್. ಬ್ರೈನ್ದಿಂದ ಮಸಲ್ಸ್ಗಳಿಗೆ ಮೆಸೇಜನ್ನು ಸಿಗ್ನಲನ್ನು ಪಾಸ್ ಮಾಡುವಂಥದ್ದು ಮೋಟರ್ ನ್ಯೂರಾನ್. ಹಾಗಾದರೆ ವಾಟ್ ಈಸ್ ರಿಲೇ ನ್ಯೂರಾನ್? ಎ ರಿಲೇ ನ್ಯೂರಾನ್ ಈಸ್ ಆಲ್ಸೋ ನೋನ್ ಆಸ್ ಅ ಇಂಟರ್ ನ್ಯೂರಾನ್. Relay neuron is also known as or also called as interneuron, which passes signals between two neurons. This transfer signals sensory neuron to motor neuron. It means relay neuron lies between a sensory neuron and motor neuron. This relay neuron passes the signal from sensory neuron to ಮೋಟರ್ ನ್ಯೂರಾನ್. ಓಕೆ, ನಮಗೆ ಇಲ್ಲೊಂದು ಡಯಾಗ್ರಾಮ್ ಅದ. ಈ ಡಯಾಗ್ರಾಮ್ ಥ್ರೂ ಈ ರಿಫ್ಲೆಕ್ಸ್ ಆ್ಯಕ್ಷನ್ ಅಂದ್ರೇನು, ರಿಫ್ಲೆಕ್ಸ್ ಆರ್ಕ್ ಅಂದ್ರೇನು, ಹಾಗೆ ಸೆನ್ಸರಿ ನ್ಯೂರಾನ್, ಮೋಟರ್ ನ್ಯೂರಾನ್, ರಿಲೇ ನ್ಯೂರಾನ್ ಆ್ಯಂಡ್ ಮಸಲ್ಸ್ ರಿಸೆಪ್ಟರ್ಸ್ ಹೆಂಗೆ ವರ್ಕ್ ಮಾಡ್ತಾವ ಅನ್ನುವಂಥದ್ದನ್ನು ನೋಡ್ರಿ. ಸಿಹರ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ ನೋಡ್ರಿ. This is a heart vessel. This is our hand. When we touch the heart vessel, skin receptors, thermoreceptors detects this signal. ಈ ಸಿಗ್ನಲನ್ನು ಈ ನಮ್ಮ ಬೆರಳಲ್ಲಿರುವಂಥ ನಮ್ಮ ಸ್ಕಿನ್ನಲ್ಲಿರುವಂಥ ಥರ್ಮೋರಿಸೆಪ್ಟರ್ಸು ಈ ಹಾರ್ಟನ್ನು ಏನು ಮಾಡ್ತಾವೆ, ಡಿಟೆಕ್ಟ್ ಮಾಡ್ತಾವೆ ರಿಸೆಪ್ಟರ್ಸು. ಈ ರಿಸೆಪ್ಟರ್ಸ್ ಡಿಟೆಕ್ಟ್ ಮಾಡಿದ ಮೆಸೇಜು ಡೆಂಡ್ರೈಟಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಕ್ರಿಯೇಟ್ ಆಗಿ ಈ ಸೆನ್ಸರಿ ನ್ಯೂರಾನ್ ಇಲ್ಲೇನದಲ್ಲ ಈ ಸೆನ್ಸರಿ ನ್ಯೂರಾನ್ ಥ್ರೂ ಮೂವ್ ಆಗ್ತದೆ. ಸೆನ್ಸರಿ ನ್ಯೂರಾನ್ ಥ್ರೂ ಬ್ರೈನ್ ಪಾತ್ವೇ ಏನದ, ಬ್ರೈನ್ಗೆ ಹೋಗುವಂಥ ಸ್ಪೈನಲ್ ಕಾರ್ಡ್ ಕಡೆ ಏನಾಗ್ತದೆ ಅದು ಮೂವ್ ಆಗ್ತಾ ಹೋಗ್ತದೆ. ಸೊ ಇದೇನದು ಸೆನ್ಸರಿ ನ್ಯೂರಾನ್. ಇದು ಸೆನ್ಸರಿ ನ್ಯೂರಾನ್. ಇಲ್ಲಿ ರಿಸೆಪ್ಟರ್ ಡಿಟೆಕ್ಟ್ ಮಾಡಿದ ಹೀಟನ್ನು ಇಲ್ಲಿಂದ ಇಲ್ಲಿ ಸೆನ್ಸರಿ ನ್ಯೂರಾನ್ ಥ್ರೂ ಬ್ರೈನಿಗೆ ಹೊರಟದ. ಈಗ ಇದು ಸ್ಪೈನಲ್ ಕಾರ್ಡ್. ಇದು ಈ ಸ್ಪೈನಲ್ ಕಾರ್ಡ್ದೊಳಗಡೆ ಎಲ್ಲ ನರ್ವ್ಸ್, ಆಲ್ ನರ್ವ್ಸ್ ಮೀಟ್ಸ್ ಇನ್ ಸ್ಪೈನಲ್ ಕಾರ್ಡ್. ನಿಮ್ಗೆ ಗೊತ್ತಿರಬೇಕು ಎಲ್ಲ ನರ್ವ್ಸ್ಗಳು ವಿಚ್ ಆರ್ ಕಮ್ಸ್ ಫ್ರಮ್ ದ ಆಲ್ ಓವರ್ ದ ಬಾಡಿ, ದಟ್ ಆಲ್ ನರ್ವ್ಸ್ ಮೀಟ್ಸ್ ಇನ್ ಅ ಸ್ಪೈನಲ್ ಕಾರ್ಡ್. ಇಟ್ ಮೇ ಬಿ ಸೆನ್ಸರಿ ನ್ಯೂರಾನ್ ಆರ್ ಇಟ್ ಮೇ ಬಿ ಮೋಟರ್ ನ್ಯೂರಾನ್. ಸೊ ದಿಸ್ ಆಲ್ ನ್ಯೂರಾನ್ಸ್ ಮೀಟ್ಸ್ ಇನ್ ಸ್ಪೈನಲ್ ಕಾರ್ಡ್. ಓಕೆ, ಈ ಸ್ಪೈನಲ್ ಕಾರ್ಡ್ದೊಳಗಡೆ ಈ ಸೆನ್ಸರ್ ನ್ಯೂರಾನ್ ಮತ್ತು ಮೋಟರ್ ನ್ಯೂರಾನ್ಸ್ಗಳು ಮೀಟ್ ಆಗ್ತವೆ. ಈ ಸೆನ್ಸರಿ ನ್ಯೂರಾನ್ ಮತ್ತು ಮೋಟರ್ ನ್ಯೂರಾನ್ ಮಿಡಲ್ there is a small neuron is there, that is a relay neuron which connects between sensory neuron and motor neuron. This is a motor neuron. This is a motor neuron which is carrying message to the muscles. This is a muscles are effectors. Muscles are also called as effectors. ಈ muscles ಗಳಿಗೆ ಮೆಸೇಜ್ ಅನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಮೋಟರ್ ನ್ಯೂರಾನ್. ಸೊ ದಿಸ್ ರಿಲೇ ನ್ಯೂರಾನ್ ಲೈಸ್ ಬಿಟ್ವೀನ್ ಅ ಸೆನ್ಸರ್ ನ್ಯೂರಾನ್ ಆ್ಯಂಡ್ ಮೋಟರ್ ನ್ಯೂರಾನ್. ದಿಸ್ ರಿಲೇ ನ್ಯೂರಾನ್ ಪಾಸಸ್ ದ ಮೆಸೇಜ್ ಫ್ರಮ್ ಸೆನ್ಸರಿ ನ್ಯೂರಾನ್ ಟು ಮೋಟರ್ ನ್ಯೂರಾನ್. ಓಕೆ, ಇದು ಮೋಟರ್ ನ್ಯೂರಾನ್ ನೋಡ್ರಿ. ಈಗ ಇದು ಸ್ಪೈನಲ್ ಕಾರ್ಡ್ದೊಳಗಡೆ ಸೆನ್ಸರ್ ನ್ಯೂರಾನ್ ಆ್ಯಂಡ್ ಮೋಟರ್ ನ್ಯೂರಾನ್ಸ್ಗಳು ಮೀಟ್ ಆಗ್ತವೆ. ಈ ಮೆಸೇಜ್ ಹಂಗೆ ಬ್ರೈನಿಗೆ ಕಂಟಿನ್ಯೂ ಹೋಗ್ತಾ ಇರ್ತದೆ, ಬ್ರೈನಿಗೆ ಮೂವ್ ಆಗ್ತಾ ಇರ್ತದೆ. ಇದು ಬ್ರೈನಿಗೆ ಹೋಗಿ ಅಲ್ಲಿಂದ ಥಿಂಕಿಂಗ್ ಪ್ರೊಸೆಸ್ ಆಗಿ ವಾಪಸ್ ಮೆಸೇಜ್ ಬರೋವರೆಗೂ ಕಾಯೋದಿಲ್ಲ. ಬಟ್ ಇಲ್ಲಿ ಏನಿದೆ ಸೆನ್ಸರ್ ನ್ಯೂರಾನ್ ಅದಲ್ಲ, ಈ ಸೆನ್ಸರಿ ನ್ಯೂರಾನ್ ರಿಲೇ ನ್ಯೂರಾನ್ ಥ್ರೂ ಮೋಟರ್ ನ್ಯೂರಾನಿಗೆ ಕನೆಕ್ಟ್ ಆಗ್ತದೆ. ಸೊ ಇಲ್ಲಿರುವಂಥ ಮೆಸೇಜ್ ರಿಲೇ ನ್ಯೂರಾನ್ ಥ್ರೂ ಮೋಟರ್ ನ್ಯೂರಾನಿಗೆ ಪಾಸ್ ಆಗ್ತದೆ. ಸೊ ಮೋಟರ್ ನ್ಯೂರಾನ್ ಈ ಮಸಲ್ಸ್ಗೆ ಸಿಗ್ನಲ್ಸ್ಗಳನ್ನು ತಗೊಂಡೋಗಿ ಇಟ್ ಮೂವ್ಸ್ ದ ಮಸಲ್. ಸೊ ವಿ ಟೇಕ್ ಹ್ಯಾಂಡ್ ಬ್ಯಾಕ್. ಅವಾಗ ನಾವೇನು ಮಾಡ್ಕೊಳ್ತೀವಿ, ಕೈಯನ್ನು ಹಿಂದಕ್ಕೆ ತಗೊಳ್ತೀವಿ. ಇಷ್ಟು ಸಿಂಪಲ್ ನೋಡ್ರಿ. ಈ ಹಾರ್ಟ್ ವೆಸಲ್ ಅದ, ಹಾರ್ಟ್ ವೆಸಲ್ ನಾವು ಕೈ ಟಚ್ ಮಾಡಿದಾಗ ಅಲ್ಲಿರುವಂಥ ಸ್ಕಿನ್ ರಿಸೆಪ್ಟರ್ಸ್ ಅದನ್ನು ಡಿಟೆಕ್ಟ್ ಮಾಡ್ಕೊಳ್ತವೆ. ಅಲ್ಲಿಂದ ಸೆನ್ಸರಿ
ನ್ಯೂರಾನ್ ಥ್ರೂ ಮೆಸೇಜ್ ಪಾಸ್ ಆಗ್ತದೆ, ಪಾಸ್ ಆಗಿ ಹಾಗೆ ಬ್ರೈನ್ಗೆ ಹೋಗ್ತಾ ಇರ್ತದೆ. ಬಟ್ ಆ ಮೆಸೇಜ್ ಬ್ರೈನ್ಗೆ ರೀಚ್ ಆಗೋಕ್ಕಿಂತ ಮುಂಚೆನೇ ಈ ಸ್ಪೈನಲ್ ಕಾರ್ಡ್ದೊಳಗಡೆ ಸೆನ್ಸರಿ ನ್ಯೂರಾನ್ ಮೋಟರ್ ನ್ಯೂರಾನ್ ಜೊತೆ ಮೀಟ್ ಆಗ್ತದೆ. ಬೈ ದಿ ಹೆಲ್ಪ್ ಆಫ್ ರಿಲೇ ನ್ಯೂರಾನ್ ಇಲ್ಲಿ ಮೀಟ್ ಆಗಿ, ಹೀಗಾಗಿ ಸೆನ್ಸರಿ ನ್ಯೂರಾನ್ದಲ್ಲಿದ್ದಂಥ ಮೆಸೇಜು ಈ ಮೋಟರ್ ನ್ಯೂರಾನಿಗೆ ಪಾಸ್ ಆಗ್ತದೆ. ಈ ರಿಲೇ ನ್ಯೂರಾನ್ ಅದನ್ನು ಪಾಸ್ ಮಾಡ್ತದೆ. ಈ ಮೋಟರ್ ನ್ಯೂರಾನ್ ಮಸಲ್ಸಿಗೆ ಮೆಸೇಜ್ ತಗೊಂಡು ಹೋಗಿ ಮಸಲ್ಸನ್ನು ಮೂವ್ ಮಾಡ್ತದೆ. ಹೀಗಾಗಿ ನಾವು ಅವಾಗ ಏನು ಮಾಡ್ತೀವಿ, ಸಡನ್ ರಿಯಾಕ್ಟ್ ಮಾಡಿ ಕೈಯನ್ನು ಹಿಂದಕ್ಕೆ ತಗೊಳ್ತೀವಿ. ಓಕೆ, ದೀಸ್ ಆರ್ ಇದು ರಿಸೆಪ್ಟರ್ಸ್, ಸೆನ್ಸರ್ ನ್ಯೂರಾನ್, ಮೋಟರ್ ನ್ಯೂರಾನ್, ಮಸಲ್ಸ್ ಆರ್ ಎಫೆಕ್ಟರ್ಸ್, ದಿಸ್ ಇಸ್ ಅ ರಿಲೇ ನ್ಯೂರಾನ್ ಆ್ಯಂಡ್ ದಿಸ್ ಇಸ್ ಅ ಸ್ಪೈನಲ್ ಕಾರ್ಡ್. ಲೈಕ್ ದಿಸ್, ಈ ರೀತಿಯಾಗಿ ರಿಫ್ಲೆಕ್ಸ್ ಆ್ಯಕ್ಷನ್ ನಡೀತದೆ. ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ರಿಫ್ಲೆಕ್ಸ್ ಆರ್ಕ್. ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ರಿಫ್ಲೆಕ್ಸ್ ಆರ್ಕ್. ದಿಸ್ ಇಸ್ ದ ನ್ಯೂರಲ್ ಪಾತ್ವೇ ವಿಚ್ creates a pathway for reflex action or which made a reflex action. ಗೊತ್ತಾಯ್ತಾ? ಈ ನ್ಯೂರಲ್ ಪಾತ್ವೇಗೆ ನಾವು ರಿಫ್ಲೆಕ್ಸ್ ಆರ್ಕ್ ಅಂತ ಕರಿತೀವಿ. ದಿಸ್ ರಿಫ್ಲೆಕ್ಸ್ ಆರ್ಕ್ ಈಸ್ ಹೆಲ್ಪ್ಫುಲ್ ಟು ಫಾರ್ ರಿಫ್ಲೆಕ್ಸ್ ಆ್ಯಕ್ಷನ್. ಓಕೆ, ಆರ್ ಯು ಕ್ಲಿಯರ್? Okay. Where should such reflex or connection be made between the input nerve and the output nerve? Input nerve means sensory neuron, output nerve means motor neuron. Nerves from all over the body meet in a bundle in the spinal cord on their way to the brain. Reflex arc formed in this spinal cord itself. It means reflex arcs are formed in spinal cord. Spinal cord ಒಳಗಡೆ reflex arcಗಳು ಫಾರ್ಮ್ ಆಗ್ತವೆ. Although information input also goes on to reach the brain. ಈ ಮೆಸೇಜ್ ರಿಫ್ಲೆಕ್ಸ್ ಆರ್ಕ್ ಫಾರ್ಮ್ ಆಗಿ ಬ್ರೈನಿಗೆ ಮೆಸೇಜ್ ರೀಚ್ ಆಗೋಕ್ಕಿಂತ ಮುಂಚೆನ ಈ ಆ್ಯಕ್ಷನ್ ಕಂಪ್ಲೀಟ್ ಆದರೂ ಕೂಡ ಈ ಮೆಸೇಜ್ ಎಲ್ಲಿ ಹೋಗ್ತದೆ, ಬ್ರೈನ್ಗೆ ಹೋಗ್ತದೆ. ದಿಸ್ ಮೆಸೇಜ್ ರೀಚಸ್ ಟು ದಿ ಬ್ರೈನ್. Is reflex action the only function of the spinal cord? No, spinal cord is made up of nerve which supply information to think about it. Okay, the spinal cord carries the nerves which are supplies the information to brain for think about it. So thinking involves more complex mechanism and neural connection. These are concentration in the brain, which is the main coordination center of the body. So what is the role of brain in reflex action antandre, the role of brain in reflex action, this brain stores this information. ಈ ರಿಫ್ಲೆಕ್ಸ್ ಆ್ಯಕ್ಷನ್ ಏನು ನಡೀತದೆ, ಈ ಇನ್ಫಾರ್ಮೇಷನನ್ನು ಬ್ರೈನ್ ಸ್ಟೋರ್ ಮಾಡ್ಕೊಳ್ತದೆ ಫಾರ್ ದ ನೆಕ್ಸ್ಟ್ ಸಿಚುವೇಶನ್. ಸೊ ಬ್ರೈನ್ ಸ್ಟೋರ್ಸ್ ದ ಇನ್ಫಾರ್ಮೇಷನ್ ಫಾರ್ ದ ನೆಕ್ಸ್ಟ್ ಸಿಚುವೇಶನ್. Okay, my dear students, maybe in this video you all understood and maybe you all clear. ನಿಮಗೆ ಕ್ಲಿಯರ್ ಆಗಿತ್ತು ಅಂದರೆ ದಯವಿಟ್ಟು ತಾವೆಲ್ಲರೂ ಕೂಡ ಕ್ಲಿಯರ್ ಅಂತ ಕಮೆಂಟನ್ನು ಮಾಡಿರಿ. ಈ ವಿಡಿಯೋವನ್ನು ಲೈಕ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.